ದಕ್ಷಿಣ ಧ್ರುವದಲ್ಲಿ ಒಂದು ಪುಟ್ಟ ಪೆಂಗ್ವಿನ್ ದೊಡ್ಡ ಕನಸನ್ನು ಕಂಡಿತು. ಮೊದಲ ಐಸ್ ಕ್ರೀಂ ಅಂಗಡಿ ತೆರೆಯುವುದು. ಸೀಲ್ ಹೇಳಿತು, ಐಸ್ ಕ್ರೀಂ ಈಗಾಗಲೇ ತಣ್ಣಗಾಗಿದೆಯಲ್ಲವೇ? ಖಂಡಿತ, ಪೆಂಗ್ವಿನ್ ಮುಗುಳ್ನಕ್ಕಿತು. ಇಲ್ಲಿ ಫ್ರೀಜರ್ಗಳು ಉಚಿತ. ಪೆಂಗ್ವಿನ್ಗಳು ಐಸ್ ಕ್ರೀಂ ಅಂಗಡಿಯನ್ನು ತೆರೆದವು ಮತ್ತು ಮೊದಲ ರುಚಿ ಹೀಗಿತ್ತು: ಫ್ರೋಜನ್ ಫಿಶ್ ಡಿಲೈಟ್. ಆದರೆ ಯಾರೂ ಬರಲಿಲ್ಲ. ಹಿಮಕರಡಿಗಳು ಐಸ್ ಕ್ರೀಂ ಕೋನ್ಗಳನ್ನು ತಿನ್ನುತ್ತಿದ್ದವು. ಪಫಿನ್ ಅವುಗಳನ್ನು ಟೋಪಿಗಳಂತೆ ಧರಿಸುತ್ತಿದ್ದರು. ಆದ್ದರಿಂದ ಪೆಂಗ್ವಿನ್ಗಳು ಹೊಸ ಅಭಿರುಚಿಗಳನ್ನು ಪ್ರಯತ್ನಿಸಿದವು. ಸ್ನೋಬಾಲ್ ಸ್ವಿರ್ಲ್, ಇಗ್ಲೂ ಕ್ರಂಚ್, ಬ್ಲಬ್ಬರ್ ಬಬ್ಲ್ಗಮ್. ಇನ್ನೂ ಯಾವ ಗ್ರಾಹಕರೂ ಬರಲಿಲ್ಲ. ನಂತರ ಒಂದು ದಿನ ಪುಟ್ಟ ಪೆಂಗ್ವಿನ್ ಮರಿಗಳ ಗುಂಪು ಒಳಗೆ ಬಂದು, ನಿಮಗೆ ಚಾಕೊಲೇಟ್ ಇದೆ? ಪೆಂಗ್ವಿನ್ ಮುಗುಳ್ನಕ್ಕು. ಸರಳವಾದ ಚಾಕೊಲೇಟ್ ಸ್ಕೂಪ್ ಮಾಡಿತು. ಪೆಂಗ್ವಿನ್ ಮರಿಗಳು ತುಂಬಾ ಇಷ್ಟವಾದವು. ಶೀಘ್ರದಲ್ಲೇ ಎಲ್ಲರೂ ಸರಳ ರುಚಿಗಳಿಗಾಗಿ ಬರಲು ಪ್ರಾರಂಭಿಸಿದರು. ವ್ಯಾನಿಲಾ, ಸ್ಟ್ರಾಬೆರಿ, ಚಾಕೊಲೇಟ್. ಪೆಂಗ್ವಿನ್ಗಳು ಅವುಗಳನ್ನು ಇನ್ನಷ್ಟು ರುಚಿಕರವಾಗಿಸಿದವು ಮತ್ತು ಅವನ ಅಂಗಡಿ ದಕ್ಷಿಣ ಧ್ರುವದಲ್ಲಿ ಪ್ರಸಿದ್ಧ ಸ್ಥಳವಾಯಿತು. ಪೆಂಗ್ವಿನ್ಗಳು ಕೊನೆಗೂ ಕಲಿತವು. ಕೆಲವೊಮ್ಮೆ ಸರಳತೆಯೇ ಅತ್ಯಂತ ಮಧುರವಾಗಿರುತ್ತದೆ.